ಎಲ್ಲರಿಗೂ ನಮಸ್ಕಾರ. ಈ ತುಲಾ ರಾಶಿಯವರಿಗೆ ಇದು ಗೋಲ್ಡನ್ ಟೈಮಾ? ಹಾಗೇನೆ ಗುರು ಸಂಚಾರದಿಂದ ಈ ತುಲಾ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ? ಹಾಗೇನೆ ಈ ತುಲಾ ರಾಶಿಯವರು ಮೊದಲಿಗೆ ಮೊಂಡು ಸ್ವಭಾವದವರು ಅಂತಾನೆ ಹೇಳ್ಬೋದು. ಜೊತೆಗೆ ಈ ರಾಶಿಯವರಿಗೆ ಸೇಡು ಅನ್ನೋದನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾವುದಾದ್ರೂ ವ್ಯಕ್ತಿ ಇವ್ರಿಗೆ ಮೋಸನ ಮಾಡಿದ್ರು ಅಂತ ಗೊತ್ತಾದ್ರೆ ಅವರಂತೂ ಅವ್ರ ವಿರುದ್ಧವಾಗಿ ಸೇಡ್ ತೀರಿಸ್ಕೊಳ್ಳೋವರೆಗೂ ಕೂಡ ಬಿಡುವಂತಹ ಮಾತೇ ಇಲ್ಲ. ಯಾರಾದ್ರೂ ಇವ್ರಿಗೆ ಅವಮಾನ ಮಾಡಿಬಿಟ್ರೆ ಇವ್ರ ಚಪ್ಪಲಿನೂ ಕೂಡ ಅವ್ರ ಮನೆ ಹತ್ರ ಬಿಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇವ್ರ ಚಪ್ಪಲಿನೂ ಕೂಡ ಅವ್ರ ಮನೆ ಹತ್ರ ಹೋಗಲ್ಲ. ಅಷ್ಟು ಸೇಡು ತೀರಿಸ್ಕೊಳ್ಳುವಂತಹ ಮನೋಭಾವ ಇರೋರು ಈ ತುಲಾ ರಾಶಿಯವರು. ಜೊತೆಗೆ ಈ ರಾಶಿಯವರು ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ನೋಡ್ತಾರೆ. ಕಷ್ಟ ಬಂದಾಗ ಕುಗ್ಗಲ್ಲ, ಸುಖ ಬಂದಾಗ ಹಿಗ್ಗಲ್ಲ. ಅಂತಹ ಮನೋಭಾವನೆ ಉಳ್ಳವರು ಈ ರಾಶಿಯವರು. ಹಾಗೇನೆ ಈ ರಾಶಿಯವರಿಗೇನೆ ಬೇರೆಯವರೆಲ್ಲ ನಂಬಿಸಿ ಮೋಸ ಮಾಡ್ತಿರ್ತಾರೆ. ಅಂತಹ ತುಲಾ ರಾಶಿಯವರಿಗೆ ಈ ಗೋಲ್ಡನ್ ಟೈಮ್ ಅಂತ ನೋಡೋದು ಮುನ್ನ ಹಾಗೇನೆ ಈ ತುಲಾ ರಾಶಿಯವರಿಗೆ ಅಕ್ಟೋಬರ್ 19ನೇ ತಾರೀಕಿನಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಹಾಗೆಯೇ ನವೆಂಬರ್ 11ರಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡ್ತಾರೆ. ಈ ತುಲಾ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗುತ್ತೆ, ಈ ತುಲಾ ರಾಶಿಯವರಿಗೆ ಇದು ಒಳ್ಳೆ ಟೈಮಾ ಕೆಟ್ಟ ಟೈಮಾ ಅಂತ ನೋಡೋಕ್ಕೂ ಮುನ್ನ ನೀವು ಕೂಡ ತುಲಾ ರಾಶಿ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ತುಲಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ತುಲಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಗುರು ಸಂಚಾರದಲ್ಲಿ ನಿಜವಾಗ್ಲೂ ಕೂಡ ಇದು ತುಂಬಾ ಒಳ್ಳೆ ದಿನಗಳು ಅಂತಾನೆ ಹೇಳ್ಬೋದು. ಈ ರಾಶಿಯವರಿಗೆ ಮೊದಲೇ ನಂಬಿಸಿ ಮೋಸ ಮಾಡ್ತಿರೋದ್ರಿಂದ ಇವ್ರ ಜೀವನದಲ್ಲಿ ತುಂಬಾನೇ ಕುಗ್ಗೋಗ್ಬಿಟ್ಟಿರ್ತಾರೆ. ಹಾಗೆ ಗುರುಬಲ ಇಲ್ಲದೆ ಇರಲಿಲ್ಲ ಇಷ್ಟು ದಿನ, ಹಾಗಾಗಿ ಅದರಲ್ಲೂ ಕೂಡ ಸಾಕಷ್ಟು ನೋವು ಬಾಧೆನ ಇವರು ಪಟ್ಬಿಟ್ಟಿರ್ತಾರೆ. ಆದ್ರೆ ಈ ತುಲಾ ರಾಶಿಯವರಿಗೆ ಇದು ಗೋಲ್ಡನ್ ಟೈಮ್. ಈ ಟೈಮಲ್ಲಿ ತುಲಾ ರಾಶಿಯವರಿಗೆ ತುಂಬಾನೇ ಯೋಗ ಇರುವಂತಹ ಟೈಮ್ ಅಂತಾನೆ ಹೇಳ್ಬೋದು. ಏನಾದ್ರೂ ನೀವು ಹೊಸದಾಗಿ ಬಿಸ್ನೆಸ್ ಮಾಡ್ತಿದ್ರೆ ಇದರಿಂದ ನಿಮಗೆ ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಒಳ್ಳೆ ಲಾಭನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನಾದ್ರೂ ಹೊಸ ಕೆಲಸನ ಮಾಡಬೇಕು, ಎಷ್ಟು ದಿನ ಅಂತ ನಾನು ಅದೇ ಕೆಲಸನ ಮಾಡ್ಕೊಂಡಿರಲಿ, ಹೊಸದಾಗಿ ಏನಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ, ಆ ಬಿಸ್ನೆಸ್ ಅಲ್ಲಿ ನನಗೆ ಲಾಭ ಬರುತ್ತಾ ನಷ್ಟ ಬರುತ್ತಾ ಅಂತ ಏನಾದ್ರೂ ನೀವು ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಇದು ಒಳ್ಳೆ ಟೈಮು. ಈ ಟೈಮಲ್ಲಿ ನೀವೇನಾದ್ರೂ ಬಿಸ್ನೆಸ್ನ ಶುರು ಮಾಡಿದ್ರೆ ಇದರಲ್ಲಿ ನಿಮಗೆ ಒಳ್ಳೆಯ ಲಾಭನ ನೀವು ಕಂಡ್ಕೊಳ್ಬಹುದು. ಇನ್ನು ಕರ್ಮಸ್ಥಾನಕ್ಕೆ ಗುರು ಬರ್ತಿರೋದ್ರಿಂದ ಈ ಸಮಯನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. 22 ದಿನ ಕರ್ಮಸ್ಥಾನಕ್ಕೆ ಗುರು ಬರ್ತಿರೋದ್ರಿಂದ ಈ ರಾಶಿಯವರಿಗೆ ತುಂಬಾನೇ ಒಳ್ಳೆಯ ಫಲಾನುಫಲಗಳು ಸಿಗುತ್ತೆ, ಒಳ್ಳೆಯ ಯೋಗ ಭೋಗಗಳು ಕೂಡ ಸಿಗುತ್ತೆ. ಹಾಗೇನೆ ಈ ಸಮಯನ ನೀವೇನಾದ್ರೂ ಯೂಸ್ ಮಾಡ್ಕೊಂಡೆ ನಿಮ್ಮ ಜೀವನನೇ ಯೂಟರ್ನ್ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಐಷಾರಾಮಿ ಜೀವನ ಅನ್ನೋದನ್ನ ನೀವು ಸಾಗಿಸಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಹೊಂದುವಂತಹ ಟೈಮ್ ಇದು. ನೀವು ಏನೇ ಒಂದು ಕೆಲಸ ಮಾಡ್ತೀರಿ, ಏನೇ ಒಂದು ವ್ಯಾಪಾರ ಮಾಡ್ತೀರಿ, ಆ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ನೀವು ಆ ವ್ಯಾಪಾರದಲ್ಲಿ ಉತ್ತುಂಗಕ್ಕೆ ಏರ್ತೀರಾ. ನಿಮ್ಮ ವ್ಯಾಪಾರ ವಿಸ್ತರಣೆ ಆಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಎಷ್ಟು ಲಾಭ ಬರಬೇಕು ಅಂತ ಅನ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಿನ ಲಾಭನ ನೀವು ಕಂಡ್ಕೊಳ್ತೀರಾ. ಜೊತೆಗೆ ಹೊಸ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ನಿಮಗೆ ಈ ಟೈಮಲ್ಲಿ ಹೊಸ ಅವಕಾಶಗಳು ಬರುತ್ತೆ. ನೀವೇನಾದ್ರೂ ಹೊಸ ಅವಕಾಶಗಳು ಬಂದಿದ ತಕ್ಷಣನೇ ನೀವು ಹಿಂದೆ ಮುಂದೆ ನೋಡದೆ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಆ ಅವಕಾಶನ ನೀವು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಫಲ ಅನ್ನೋದು ನಿಮ್ಮದಾಗುತ್ತೆ. ಆ ಅವಕಾಶಗಳಿಂದಲೇ ನೀವು ಬಹಳಾನೇ ಎತ್ತರಕ್ಕೆ ಸಾಗ್ತೀರಾ. ಹಾಗೇನೆ ಹೊಸ ಬಿಸ್ನೆಸ್ ಶುರು ಮಾಡಲು ಇದು ಉತ್ತಮವಾದಂತಹ ಸಮಯ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಹೊಸ ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶುರು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ವಿಸ್ತರಣೆಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನೀವು ಸಾಕಷ್ಟು ಅಭಿವೃದ್ಧಿನ ಕಾಣ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದಂತಹ ಸಮಯ ಅಂತಾನೆ ಹೇಳ್ಬೋದು. ಈ ತುಲಾ ರಾಶಿಯ ವಿದ್ಯಾರ್ಥಿಗಳೇನಾದ್ರೂ ಹೈಯರ್ ಸ್ಟಡಿ ಮಾಡಬೇಕು, ಒಳ್ಳೆ ಶಾಲೆ ಕಾಲೇಜುಗಳಲ್ಲಿ ನಾನು ಸೀಟ್ ತಗೋಬೇಕು, ಹಾಗೇನೆ ಇವಾಗ ತಾನೇ ಎಕ್ಸಾಮ್ನ ಬರ್ದಿದ್ದೀನಪ್ಪ ಅದರಲ್ಲಿ ನಾನು ಒಳ್ಳೆ ಮಾರ್ಕ್ಸ್ನ ತೆಗಿಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಉಂಟಾಗುತ್ತೆ. ಹಾಗೇನೆ ಈ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಬಹಳನೇ ಏಳಿಗೆ ಅನ್ನೋದು ಆಗ್ತಿರೋದ್ರಿಂದ ನೀವೇನಾದರೂ ಸರ್ಕಾರಿ ಉದ್ಯೋಗಕ್ಕೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರು ಕೂಡ ಹಾಕಿ, ಅದರಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದಲ್ಲಿ ತುಂಬಾನೇ ಚೇತರಿಕೆ ಅನ್ನೋದನ್ನ ಕಾಣ್ತೀರಾ. ನೀವೇನಾದರೂ ತುಲಾ ರಾಶಿಯವರು ಆರೋಗ್ಯದ ವಿಷಯವಾಗಿ ಇದ್ರೆ ಅದರಲ್ಲಿ ತುಂಬಾನೇ ಚೇತರಿಕೆನ ಕಾಣ್ತೀರಾ.
ತುಂಬ ವರ್ಷಗಳು ತುಂಬ ದಿನಗಳಿಂದ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಿದೆ, ನಾನು ಏನು ಮಾಡಲಿ ಅಂತ ಒದ್ದಾಡ್ತಿದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದನ್ನ ಈ ಟೈಮಲ್ಲಿ ಕಾಣ್ತೀರಾ. ಇನ್ನು ನಿಮ್ಮ ಸಂಸಾರ ಕೂಡ ಉತ್ತಮವಾಗಿರುತ್ತೆ. ಸಂಸಾರಗಳಲ್ಲೂ ಕೂಡ ತುಂಬ ದಿನಗಳಿಂದ ಜಗಳಗಳು ಕಲಹಗಳು ನಡೀತಾನೆ ಇರ್ತಿರುತ್ತೆ, ಏರುಪೇರುಗಳಾಗ್ತಾನೆ ಇರುತ್ತೆ. ಆದರೆ ಈ ಟೈಮಲ್ಲಿ ಸಂಸಾರದಲ್ಲೂ ಕೂಡ ನಿಮಗೆ ಅನ್ಯೋನ್ಯತೆ ಅನ್ನೋದಿರುತ್ತೆ. ಹಾಗೇನೆ ಸಂಸಾರದಲ್ಲಿ ಸಾಮರಸ್ಯ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಉತ್ತಮ ಜೀವನನ ನೀವು ಈ ಟೈಮಲ್ಲಿ ಸಾಗಿಸ್ತೀರಾ. ಈ ಟೈಮಲ್ಲಿ ನಿಮಗೆ ಏಳಿಗೆ ಅನ್ನೋದು ಆಗ್ತಿರೋದ್ರಿಂದ ನೀವು ಐಷಾರಾಮಿ ಜೀವನನೇ ಈ ಟೈಮಲ್ಲಿ ಸಾಗಿಸ್ತೀರಾ. ಕುಟುಂಬದಲ್ಲಿ ನೆಮ್ಮದಿಯುತವಾದಂತಹ ವಾತಾವರಣ ಅನ್ನೋದು ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರಿಗಿನ್ನೂ ತಲೆ ಕೆಡಿಸ್ಕೊಳ್ಳಲ್ಲ. ಆರೋಗ್ಯವಾಗಿ ಸಂತೋಷವಾಗಿ ಲವಲವಿಕೆಯಿಂದ ನೀವು ಈ ಟೈಮಲ್ಲಿ ಇರ್ತೀರಾ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಇರುತ್ತೆ. ಗಂಡ ಹೆಂಡತಿ ನಡುವೆ ಇದ್ದಂತಹ ಜಗಳಗಳು ಮುನಿಸುಗಳು ಎಲ್ಲವೂ ಕೂಡ ನಾಶವಾಗುತ್ತೆ. ಗಂಡ ಹೆಂಡತಿ ಗಂಡನಿಗೆ ಹೆಗಲಾಗೋದು, ಗಂಡ ಹೆಂಡತಿಗೆ ಹೆಗಲಾಗೋದು, ಈ ರೀತಿಯಾಗಿ ಅನ್ಯೋನ್ಯತೆ ಅನ್ನೋದು ಇರುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಗೌರವ ಅನ್ನೋದು ಸಿಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಗೌರವ ಕೀರ್ತಿ ಪ್ರತಿಷ್ಠೆ ಎಲ್ಲವೂ ಕೂಡ ಅದರಿಂದಾನೇ ಬರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಈ ಸಮಯದಲ್ಲಿ ಗೌರವ, ಸಮಾಜದಲ್ಲಿ ಕೀರ್ತಿ ಪ್ರಶಂಸೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ತುಂಬಾ ಯಶಸ್ಸು ಅನ್ನೋದು ಕೂಡ ಆಗುತ್ತೆ. ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಪಡ್ಕೊಳ್ಬಹುದು. ಹಾಗೆಯೇ ಬಡ್ತಿ ಕೂಡ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಕೂಡ ನಿಮಗೆ ಈ ಸಮಯದಲ್ಲಾಗತ್ತೆ. ರಾಜಕೀಯದಲ್ಲಿ ಇರುವವರಿಗೆ ಒಳ್ಳೆಯ ಬೆಂಬಲ ಜನರಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಯಾರ್ಯಾರಿದ್ದೀರೋ ಅವರಿಗೆ ಬಹಳಾನೇ ಒಳ್ಳೆಯ ಬೆಂಬಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ, ಈ ತುಲಾರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆಯದೇ ಆಗ್ತಿದೆ. ಒಳ್ಳೆ ಯೋಗ ಭೋಗಗಳು ಕೂಡ ಸಿಗ್ತಿದೆ. ಹಾಗಾಗಿ ಈ ತುಲಾರಾಶಿಯವರು ಈ 22 ದಿನ ಏನೇನಿದೆಯೋ ಆ 22 ದಿನಗಳಲ್ಲಿ ನಿಮ್ಮ ಪೆಂಡಿಂಗ್ ಕೆಲಸಗಳೇನೇನಿದೆಯೋ ಹಾಗೇನೆ ಎಲ್ಲ ಕೆಲಸಗಳನ್ನು ಕೂಡ ನೀವು ಮುಗಿಸ್ಕೊಳ್ಳಿ. ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ರೂ ಕೂಡ ಶುರು ಮಾಡ್ಕೊಂಬಿಡಿ, ಇದರಿಂದ ಉಳಿತಾಗುತ್ತೆ. ಇನ್ನು ಅಶುಭ ಫಲಗಳೇನೇನಿದೆ ಅಂತ ನೋಡೋದಾದ್ರೆ ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಹಣ ಹೂಡಿಕೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ನಿಮ್ಮ ಖರ್ಚನ್ನೇ ಮಾಡ್ಕೊಂಡೋದ್ರೆ ಒಳ್ಳೆ ಆರೋಗ್ಯ ಕೂಡ ಇರೋದಿಲ್ಲ. ಹಾಗೇನೆ ಖರ್ಚು ಜಾಸ್ತಿ ಮಾಡಿದಷ್ಟು, ಮೋಜು ಮಸ್ತಿ ಜಾಸ್ತಿ ಮಾಡಿದಷ್ಟು ಹಣ ಕೂಡ ಖರ್ಚಾಗುತ್ತೆ. ಹಾಗೆಯೇ ಫ್ಯೂಚರಲ್ಲೂ ಕೂಡ ನೀವು ಸಫರ್ ಪಡಬೇಕಾಗತ್ತೆ. ಇನ್ನು ನಿಮ್ಮ ಫಲಾನುಫಲಗಳನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನೇನು ಮಾಡಬೇಕು ಅಂತ ನೋಡೋದಾದರೆ ಹಸುವಿಗೆ ಆಹಾರ ಕೊಡಿ, ಗುರುವಿನ ಧ್ಯಾನ ಮಾಡಿ, ಕಡಲೆಕಾಳನ್ನು ದಾನ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಈ ತುಲಾರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ. ನಿಮ್ಮದು ಕೂಡ ತುಲಾರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ತುಲಾರಾಶಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ದಕ್ಷಿಣಾಮೂರ್ತಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.